ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಕುಮಾರ್ ಎಚ್ ಅಂತೇಳಿ, ಶ್ರೀ ಸಾನ್ವಿ ಬ್ರೀಡ್ ಅರೋಮಾಸ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಡೈರೆಕ್ಟರ್. ಶ್ರೀ ಸಾನ್ವಿ ಬ್ರೀಡ್ ಅರೋಮಾಸ್ ಪ್ರೈವೇಟ್ ಲಿಮಿಟೆಡ್ನ ಅಂಡರಲ್ಲಿ ಒಂದು ಮಾಲ್ಗುಡಿ ಅಮೃತ ಚಹಾ ಮತ್ತು ಮಾಲ್ಗುಡಿ ಪರಂಪರೆ ಕೆಫೆ ಅಂತೇಳಿ 2 ಬ್ರ್ಯಾಂಡ್ಸ್ ಇದೆ. ಸೊ ಇವೆರಡು ಬ್ರ್ಯಾಂಡ್ ಇವತ್ತು ನಮ್ಮ ಒಂದು ರಾಜ್ಯಾದ್ಯಂತ 75 ಶಾಖೆಗಳನ್ನು ನಾವು ತೆರೆದಿದ್ದೇವೆ. ಈ 75 ಶಾಖೆ ಮುಖಾಂತರ ಇವತ್ತು ಒಂದು 200ರಿಂದ 250 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 4 ಜನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕೆಮಿಕಲ್ ಮುಕ್ತವಾಗಿ ಪ್ರಿಸರ್ವೇಟಿವ್, ಕಲ್ಲರು, ಅಡೆಕ್ಟಿಟ್ಟು, ಆಮೇಲೆ ಯಾವುದೇ ಥರ ಏನೂ ಕೆಮಿಕಲ್ ಆಗದೇ ರೀತಿ ನಾವಿವತ್ತು ಜನಗಳಿಗೆ ಒಂದೊಳ್ಳೆ ರೀತಿಯಾಗಿ ಒಂದು ಉತ್ತಮ ಸೇವೆಯನ್ನು ಕೊಡ್ತಾಯಿದ್ದೀವಿ. ಜೊತೆಗೆ 4 ಜನ ಕೆಲಸ ತೊಗೊಳೋ ಥರ ಆಗಿದೆ. ಈ ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋಂಥವ್ರಿಗೆ ಎಲ್ಲ ಬೆಂಗಳೂರು ಅರಸಿ ಬರ್ತಾಯಿದ್ರು, ಅಂಥವ್ರಿಗೆ ಅಲ್ಲೇ ಅವರ ಒಂದು ಜಿಲ್ಲೆಯಲ್ಲೇ ಅವರ ಒಂದು ತಾಲೂಕಲ್ಲೇ ಕೆಲಸ ಸಿಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸೊ ಆ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲೇ ಅವರಿಗೆ ಉದ್ಯೋಗಾವಕಾಶ ದೊರೆತಿದೆ. ಜೊತೆಗೆ 4 ಜನ ನಾವು ಇಲ್ಲಿ ಬಂದು ಏನಾದರೂ ಬೆಂಗಳೂರಲ್ಲಿ ಒಂದು ಸಾಧನೆ ಮಾಡಬೇಕಂತ ಅನ್ನೋರಿಗೆ ಸೊ ನಾವೇನು ಮಾಡಿದ್ದೀವಿ, ಅಲ್ಲೇ ಅವರಿಗೆ ಉದ್ಯೋಗ ಕೊಡೋ ಥರ ಒಂದು ನಮ್ಮ ಒಂದು ಬ್ರ್ಯಾಂಡನ್ನು ಕೊಟ್ಟಿರೋದ್ರಿಂದ ಅವರು 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಜೊತೆಗೆ ಇವಾಗ ಅವರು ಬೆಳೀತಾ ಇದ್ದಾರೆ, ಜೊತೆಗೆ ನಮ್ಮ ಬ್ರ್ಯಾಂಡು ಸಹ ಬೆಳೀತಾ ಇದೆ. ಈ ಒಂದು ಉದ್ದೇಶದಿಂದ ನಾವು ಈ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯಾದ್ಯಂತ ಇರುವ ಎಲ್ಲ 75 ಶಾಖೆಗಳು ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದ್ದಾವೆ. ಇದನ್ನೇ ನಾವು ಒಂದು ಸ್ಫೂರ್ತಿಯಾಗಿಟ್ಟುಕೊಂಡು ನಮ್ಮ ದೇಶಾದ್ಯಂತ ಜೊತೆಗೆ ಹೊರ ದೇಶಗಳಿಗೂ ವಿಸ್ತರಿಸುವ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ಮಾಲ್ಗುಡಿ ಡೇಸ್ನ ಮಾಸ್ಟರ್ ಮಂಜುನಾಥ್ ಸರ್ ಅವರ ಸಹಕಾರವೂ ನಮ್ಮ ಜೊತೆಗಿದೆ. ನಮ್ಮ ಯಾವುದೇ ಶಾಖೆಗಳಲ್ಲಿ ನೀವು ನೋಡಬಹುದು ಮಾಸ್ಟರ್ ಮಂಜುನಾಥ್ ಸರ್ ಅವರ ಒಂದು ಪುತ್ಥಳಿಯು ಸಹ ನೀವು ಕಾಣಬಹುದು. ಇವತ್ತು ಕನ್ನಡಿಗರು ಗುರುತಿಸುವುದು ಬಹಳ ಕಡಿಮೆ. ಅಂಥದ್ರಲ್ಲಿ ನಮ್ಮ ಸಿಗ್ನೇಚರ್ ಮೀಡಿಯಾ ಹೌಸ್ ಅವರು ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡ್ 2025ಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮಗೂ ಒಂದು ಒಳ್ಳೆ ರೀತಿಯಲ್ಲಿ ಖುಷಿಯಾಗಿದೆ. ಯಾಕೆಂತಂದರೆ ಒಂದು ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಒಂದು ಮಾಡಬೇಕಂತ ಹೇಳಿದ್ರೆ ಸೊ ಅದು ಒಂದು ನಮಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ, ಒಂದು ಮೋಟಿವೇಶನ್ ಆಗಿರುತ್ತೆ. ನಮಗೆ ಮುಂದಿನ ದಿನಗಳಲ್ಲಿ ನಾವು ಹೋಗ್ತಾ ಇರೋಂಥ ದಾರಿಯಲ್ಲಿ ನಾವಿನ್ನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಈ ವಿಚಾರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಅವಕಾಶವನ್ನು ನೀಡಿ ನಮಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಿರೋದು ನಮಗೆ ಹೆಮ್ಮೆ ಇದೆ. ಸಿಗ್ನೇಚರ್ ಮೀಡಿಯಾ ಹೌಸ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.